ಕಾಂಗ್ರೆಸ್ ನಾಯಕರು ಯಾವ ವಿಚಾರವೂ ಇಲ್ಲದೆ ಇದ್ರೂ ಪೊಲಿಟಿಕಲ್ ಗಿಮಿಕ್ ಅನ್ನ ಮಾಡ್ತಿದ್ದಾರೆ ಅಂತ ಹೇಳಿ ದಾವಣಗೆರೆಯಲ್ಲಿ ಸಂಸದ ಬಿವೈ ರಾಘವೇಂದ್ರ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ ನಾಯಕರು ಮೊಸರಿನಲ್ಲಿ ಕಲ್ಲು ಹುಡುಕುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇಲ್ಲಿ ಸಂವಿಧಾನದ ಮೇಲೂ ನಂಬಿಕೆ ಇಲ್ಲ, ಅಂಬೇಡ್ಕರ್ ಮೇಲೂ ನಂಬಿಕೆ ಇಲ್ಲ, ಚುನಾವಣೆ ಬಗ್ಗೆಯೂ ಇವರಿಗೆ ವಿಶ್ವಾಸವಿಲ್ಲ ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಸೋಲು ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ ಅಂತ ಹೇಳಿದ್ದಾರೆ. ಹಾಗಾಗಿ 2028ಕ್ಕೆ ಕರ್ನಾಟಕದಲ್ಲಿ ನಮ್ಮ ಸರ್ಕಾರವೇ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅನ್ನುವಂತ ಹೇಳಿಕೆಯನ್ನ ದಾವಣಗೆರೆಯಲ್ಲಿ ಸಂಸದ ಬಿವೈ ರಾಘವೇಂದ್ರ ಅವರು ನೀಡಿದ್ದಾರೆ. ಅವರು ಮುಸಲ್ ಕಲ್ಲು ಹುಡ್ಕೊಂತ ಕೆಲಸ ಇವತ್ತಲ್ಲ ಸರ್. ಈಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅದ್ರ ಬಗ್ಗೆನೂ ವಿರೋಧ. ಅವರೇ ಕಪ್ ಕೋಟ್ ಹಾಕೊಂಡು ಕೋಟೆ ಹೋಗಿ ಭಾಷಣ ಮಾಡಿ ಬಂದ್ರು. ಎಲ್ಲ ಒಂದು ಪೊಲಿಟಿಕಲ್ ಗಿಮಿಕ್ ಬಿಟ್ರೆ ಅವ್ರಿಗೆ ವಿಚಾರಗಳೇ ಇಲ್ಲ ಅಂದೆ. ಹಾಗಾಗಿ ಈ ರೀತಿ ಅವ್ರಿಗೆ ಗೊತ್ತಾಗಿದೆ ಸೋಲು ನಾಳೆ ಕಟ್ಟಿಟ್ಟು ಬುತ್ತಿ ಅಂತ ಹೇಳಿ ಗೊತ್ತಾಗಿ ಈಗ ಈ ರೀತಿ ಅಂದ್ರೆ ಇನ್ನೊಂದು ನಾಟಕವನ್ನ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಯಾವುದು ಕೂಡ ಚುನಾವಣಾ ಆಯೋಗ ಸ್ಪಷ್ಟನೆ ಕೊಟ್ಟಿದೆ. ಪೋಸ್ಟಲ್ ಬ್ಯಾಲೆಟ್ಗಳನ್ನ ಅದನ್ನ ಅಲ್ಲಲ್ಲೇ ತಾಲೂಕು ಜೋಡಿಸ್ಬಿಡಬೇಕಾದ್ರೆ ಕರ್ತವ್ಯ ಕೆಲಸ ಮಾಡ್ತಿದೆ ಹೊರತು ಇನ್ಯಾವುದು ಪ್ರಶ್ನೆ ಇಲ್ಲ ಅಂತ ಸ್ಪಷ್ಟತೆ ಕೊಟ್ಟಾಗಿದೆ. ಇವ್ರಿಗೆ ಯಾವ್ದು ಪ್ರಜಾಪ್ರಭುತ್ವದ ಅಂಬೇಡ್ಕರ್ ಅವ್ರ ಬಗ್ಗೆನೂ ವಿಶ್ವಾಸ ಇಲ್ಲ, ಸಂವಿಧಾನದ ಬಗ್ಗೆ ವಿಶ್ವಾಸ ಇಲ್ಲ, ಯಾವ ಅಂಗದ ಬಗ್ಗೆ ನ್ಯಾಯಾಲಯದ ಬಗ್ಗೆ ವಿಶ್ವಾಸ ಇಲ್ಲ, ಚುನಾವಣಾ ಆಯೋಗದ ಬಗ್ಗೆ ವಿಶ್ವಾಸ ಇಲ್ಲ, ಇನ್ನು ಯಾರ ಬಗ್ಗೆ ವಿಶ್ವಾಸ ಇಲ್ಲ. ಥ್ಯಾಂಕ್ ಯು. ಅವರು ಮುಸಲ್ ಕಲ್ಲು ಹುಡ್ಕೊಂತ ಕೆಲಸ ಇವತ್ತಲ್ಲ ಸರ್. ಈಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅದ್ರ ಬಗ್ಗೆನೂ ವಿರೋಧ. ಅವರೇ ಕಪ್ ಕೋಟ್ ಹಾಕೊಂಡು ಕೋಟೆ ಹೋಗಿ ಭಾಷಣ ಮಾಡಿ ಬಂದ್ರು. ಎಲ್ಲ ಒಂದು ಪೊಲಿಟಿಕಲ್ ಗಿಮಿಕ್ ಬಿಟ್ರೆ ಅವ್ರಿಗೆ ವಿಚಾರಗಳೇ ಇಲ್ಲ ಅಂದೆ.